Hello everyone, I am Jyoti Pannihatti, Assistant Professor in Commerce, Government First Grade College, Badagi. Today in this session, I am going to explain about application of audit materiality and audit risk. So, audit materiality, what it means? Means the knowledge of some items may influence the decisions of the user of the financial statement. Means ಮಟೀರಿಯಲ್ ಅಂತ ನಾವು ಕರಿತಿರ್ತೀವಿ. ವಾಟ್ ಈಸ್ ದಟ್ ಮಟೀರಿಯಲ್ ಫ್ಯಾಕ್ಟ್ ಅಂತ ಅಂದರೆ ತುಂಬ ಪ್ರಾಮುಖ್ಯ ವಹಿಸಿದಂತಹ ಅಂಶ ಏನು ಅಂತ ಹೇಳಿ ಕರಿತೀವಿ. ಸೊ ಅದನ್ನೇ ನಾವಿಲ್ಲಿ ಅಡಿಟ್ ಮಟೀರಿಯಾಲಿಟಿಗೆ ಅಪ್ಲೈ ಮಾಡೋದಾದ್ರೆ ದ ನಾಲೆಜ್ ಆಫ್ ಸಮ್ ಐಟಮ್ಸ್ ಮೇ ಇನ್ಫ್ಲೂಯೆನ್ಸ್ ದಿ ಡಿಸಿಷನ್ ಆಫ್ ದಿ ಯೂಸರ್. ಅಂದ್ರೆ ಕೆಲವೊಂದು ಅಂಶಗಳ ಬಗ್ಗೆ ಇರ್ತಕ್ಕಂತಹ ನಾಲೆಜ್ ಏನಿದೆ ಅದು ಒಬ್ಬ ಯೂಸರ್, ಅಕೌಂಟಿಂಗ್ ಇನ್ಫಾರ್ಮೇಷನ್ ಯೂಸರ್ ಅಥವಾ ಅಡಿಟರ್ ತಗೊಳ್ತಕ್ಕಂತಹ ಡಿಸಿಷನ್ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಸೊ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಕೆಲವೊಂದು ಅಂಶಗಳ ಆಧಾರದ ಮೇಲೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತುಂಬ ಪರಿಣಾಮವನ್ನು ಬೀರ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಡಿಟ್ ಮಟೀರಿಯಾಲಿಟಿ ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಆ ಮಟೀರಿಯಲ್ ತುಂಬ ಇಂಪಾರ್ಟೆಂಟ್ ಅಂತ ಹೆಂಗೆ ಡಿಸೈಡ್ ಮಾಡಬೇಕು, ಹೆಂಗೆ ಜಡ್ಜ್ ಮಾಡಬೇಕು, ಯಾವುದನ್ನು ಮಟೀರಿಯಲ್ ಅಂತ ಹೇಳಿ ಕರಿಬೇಕು, ಅಂದ್ರೆ ಯಾವುದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ಯಾವುದು ಕರಿಬೋದು ಅಂತ ನೋಡೋದಾದ್ರೆ, while judging its materiality, the relative significance of an item has to be reviewed from many angles. ನೀವು ಯಾವುದೋ ಒಂದು ಆ್ಯಂಗಲಿಂದ, ಒಂದೇ ಒಂದು ದೃಷ್ಟಿಕೋನದಿಂದ ನೋಡಿ ಅದರ ಮಟೀರಿಯಾಲಿಟಿಯನ್ನು ಡಿಸೈಡ್ ಮಾಡೋದಲ್ಲ. ಯು ಹ್ಯಾವ್ ಟು ಸಿ ಇಟ್ ಇನ್ ಮೆನಿ ಆ್ಯಂಗಲ್ಸ್. ನೀವು ಜಡ್ಜ್ ಮಾಡ್ತಾ ಇದ್ದೀರಿ ಅಂದಾಗ ಅದನ್ನು ಡಿಫ್ರೆಂಟ್ ಆ್ಯಂಗಲ್ಸಿಂದ ನೋಡಬೇಕಾಗುತ್ತೆ. ಎರಡನೇದು, ಮಟೀರಿಯಲಿಟಿ ಆಫ್ ಆ್ಯನ್ ಐಟಮ್ ಹ್ಯಾಸ್ ಟು ಬಿ ಬೇಸ್ಡ್ ಆನ್ ಅಡಿಟರ್ಸ್ ಜಡ್ಜ್ಮೆಂಟ್ ಆನ್ ಪರ್ಟಿಕ್ಯುಲರ್ ಕೇಸ್. ಅಂದ್ರೆ ನೀವು ಒಬ್ಬ ಅಡಿಟರ್ ಆಗಿ ನೀವು ಒಂದು ಮಟೀರಿಯಾಲಿಟಿ ಬಗ್ಗೆ ಜಡ್ಜ್ಮೆಂಟನ್ನು ತೊಗೊಳ್ತಾ ಇದ್ದೀರಿ ಅಂತಂದ್ರೆ ಅದು ಒಂದು ನಿರ್ದಿಷ್ಟ ಕೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನೀವು ಯಾವ ಒಂದು ಬ್ಯಾಕ್ಗ್ರೌಂಡಿನ ಆಧಾರದಲ್ಲಿ ಆ ನಿರ್ಧಾರವನ್ನು ತಗೊಳ್ತಿದ್ದೀರಿ ಅನ್ನೋದ್ರ ಮೇಲೆ ಆ ಮಟೀರಿಯಾಲಿಟಿ ಅನ್ನೋದು ನಿಂತಿದೆ. ಸೊ ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಮಟೀರಿಯಾಲಿಟಿ ಅನ್ನೋದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ, ದೆರ್ ಈಸ್ ಅ ಸ್ಮಾಲ್ ಸರ್ಕಲ್ ಆ್ಯಂಡ್ ಒಂದು ಓವಲ್ ಶೇಪ್ ಇದೆ. ಎರಡು ಕಂಪನಿಗಳಿದಾವೆ. ಎ ಅಂತಕ್ಕಂಥದ್ದು ಒಂದು ಕಂಪನಿ, ಎಕ್ಸ್ ಅಂಥದ್ದು ಒಂದು ಕಂಪನಿ ಅಂತ ಅಂದ್ಕೊಳ್ರಿ. ಸೊ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನು ಅದು ಸಣ್ಣದು ಅದು ದೊಡ್ಡದು. ಅಂದರೆ ಒಂದು ಸಣ್ಣ ಕಂಪನಿ ಇದೆ, ಸ್ಮಾಲ್ ಕನ್ಸರ್ನ್, ಆ್ಯಂಡ್ ದ ಒನ್ ಈಸ್ ಅ ಬಿಗ್ ಕನ್ಸರ್ನ್, ಲಾರ್ಜ್ ಕನ್ಸರ್ನ್. ಸೊ ಹಿಯರ್ if we take an example of in a small business, rupee 1000 may be material, but in big organizations rupee 10,000 may not be material. ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ನಿರ್ದಿಷ್ಟ ಕೇಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಭಾಳ ಸಣ್ಣ ಕಂಪನಿ ಇರ್ತಕ್ಕಂಥದ್ರಲ್ಲಿ 1000 ಕೂಡ ಅವ್ರಿಗೆ ತುಂಬ ದೊಡ್ಡ ಅಮೌಂಟು, ಹೌದಾ? ಅದ ನೀವು ದೊಡ್ಡ ಕಂಪನಿಯೊಳಗೆ ನೀವು 10,000 ಅಂತ ತೊಗೊಂಡ್ರು ಕ್ರೋರ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ ನಡೀತಕ್ಕಂತಹ ಒಂದು ಕಂಪನಿಯಲ್ಲಿ 10,000 ಅನ್ನೋದು ಒಂದು ಸಣ್ಣ ಅಮೌಂಟ್ ಆಗುತ್ತೆ. ಸೊ ಹಿಂಗೆ ಇಲ್ಲಿ ಮಟೀರಿಯಲ್ ಅಂತ ಯಾವುದಕ್ಕೆ ಕರಿತೀವಿ ನಾವು? ಹಾಗಿದ್ರೆ 1000 ಅಂತ ಮಟೀರಿಯಲ್ ಕರಿಬೇಕು, 10,000 ಮಟೀರಿಯಲ್ ಅಂತ ಕರಿಬೇಕು? ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಟಿಕ್ಯುಲರ್ ಕೇಸ್. ಇದೇ ಕಾರಣಕ್ಕೆ ನಾವೇನು ಹೇಳ್ತೀವಿ, ಇದು ಕೆಲವೊಂದು ಕೇಸ್ಗಳ ಮೇಲೆ ಡಿಪೆಂಡ್ ಆಗಿರುವಂತಹದ್ದು ಅಂತ. ಅಂದರೆ ಒಬ್ಬ ಅಡಿಟರ್ ಆಗಿ ನಾನೇನು ನೋಡ್ಕೋಬೇಕು, ನಾನು ಯಾವ ಕನ್ಸರ್ನ್ನ ಮಟೀರಿಯಾಲಿಟಿ ಬಗ್ಗೆ ಚೆಕ್ ಮಾಡ್ತಾ ಇದ್ದೀನಿ, ಆ ಕಂಪನಿ ಹೇಗಿದೆ, ಅದರ ಟ್ರಾನ್ಸಾಕ್ಷನ್ ಹೇಗಿದೆ, ಇದೆಲ್ಲವನ್ನು ಅವನೇನು ಮಾಡಬೇಕಾಗುತ್ತೆ, ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಅಡಿಟ್ ರಿಸ್ಕ್ ಬಗ್ಗೆ ನೋಡೋದಾದ್ರೆ, ರಿಸ್ಕ್ ಯು ಆಲ್ ನೋ ಅನ್ನೊಂದು ಥಿಂಗ್, ರೈಟ್? ಮೀನ್ಸ್ ಯಾವುದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿಲ್ಲ, ನಾವು ಅದನ್ನ ಪ್ರಿಡಿಕ್ಟ್ ಮಾಡ್ತೀವಿ. ಅಂದರೆ ಅಲ್ಲೊಂದು ಏನಿದೆ, ಒಂದು ನಷ್ಟ ಭಯ ಇದೆ ಅಂಥೇಳಿ ಕರಿತೀವಿ. ಅಂದರೆ ರಿಸ್ಕ್ ಈ ಕನ್ನಡದಾಗ ಏನಂತಾರೆ, ನಷ್ಟ ಭಯ. ಹಾಗಿದ್ರೆ ಲೆಕ್ಕ ಪರಿಶೋಧನೆಯ ನಷ್ಟ ಭಯ ಅಂದ್ರೇನು? ವಾಟ್ ಈಸ್ ಅಡಿಟ್ ರಿಸ್ಕ್? ಸೊ ಅಡಿಟ್ ಈಸ್ ಆಲ್ಸೋ ರಿಸ್ಕಿ ಜಾಬ್ ರೀ. ಯಾಕೆ? ಯು ಆರ್ ಸೇಯಿಂಗ್ ದ ರೈಟ್ ಆ್ಯಂಡ್ ರಾಂಗ್ ಥಿಂಗ್ ಆಫ್ ಅ ಪರ್ಟಿಕ್ಯುಲರ್ ಕನ್ಸರ್ನ್ ದಟ್ ಇನ್ ಅ ರಿಟರ್ನ್ ಫಾರ್ಮ್, ಯು ಆರ್ ಗಿವಿಂಗ್ ಇಟ್ ಇನ್ ಅ ರಿಪೋರ್ಟ್. ಸೊ ಒಂದು ವರದಿಯ ರೂಪದಲ್ಲಿ ಒಂದು ಸಂಸ್ಥೆಯ ಸರಿ ಮತ್ತು ತಪ್ಪುಗಳನ್ನು ನೀವೇನು ಮಾಡತ್ತೀರಿ, ತಿಳಿಸ್ಕೊಡ್ತಾ ಇದ್ದೀರಿ. ಹಾಗಿದ್ರೆ ಅಲ್ಲಿ ನಿಮ್ಮ ಜವಾಬ್ದಾರಿ ಅತಿ ಹೆಚ್ಚಿನದಾಗಿರುತ್ತೆ ಒಬ್ಬ ಲೆಕ್ಕ ಪರಿಶೋಧಕನಾಗಿ. ಹಾಗಿದ್ರೆ ಏನಿದು ಅಡಿಟ್ ರಿಸ್ಕ್ ಅಂತ ನೋಡೋದಾದ್ರೆ, ಇಟ್ಸ್ ಅ ರಿಸ್ಕ್ that an auditor may give an inappropriate opinion on financial information
ದಟ್ ಈಸ್ ಮಟೀರಿಯಲಿ ಮಿಸ್ಸ್ಟೇಟೆಡ್. ಅಂದರೆ ಒಬ್ಬ ಅಡಿಟರ್ ಆಗಿ ನೀವು ಒಂದು ವರದಿಯನ್ನು ನೀಡುವಾಗ, ಲೆಕ್ಕ ಪರಿಶೋಧನಾ ವರದಿಯನ್ನು ನೀಡುವಾಗ ಇನ್ಅಪ್ರಾಪ್ರಿಯೇಟ್ ಒಪಿನಿಯನನ್ನು ನೀಡಿದರೆ, ಅಂದರೆ ಸಂಬಂಧ ಇಲ್ಲದೆ ಇರತಕ್ಕಂಥ ಅಥವಾ ತಪ್ಪು ಅಭಿಪ್ರಾಯಗಳನ್ನು ನೀಡಿದರೆ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ನೀಡಿದರೆ, ನಿಮಗೆ ಗೊತ್ತಿದ್ದು ನೀವು ತಪ್ಪು ಅಭಿಪ್ರಾಯಗಳನ್ನು ನೀಡಿದ್ದಾಗಿರ್ಬೋದು, ಗೊತ್ತಿಲ್ಲದೇನೂ ತಪ್ಪು ಅಭಿಪ್ರಾಯಗಳನ್ನು ನೀಡಿದ್ದಾಗಿರ್ಬೋದು. ಒಟ್ಟು ನಿಮ್ಮ ಒಂದು ವರದಿ ಅದರ ಮೇಲೆ ತುಂಬ ಸಂಪೂರ್ಣ ಕಂಪನಿಯ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದಾಗಿದ್ದರೆ, ಅದು ಸುಳ್ಳಾಗಿದ್ದರೆ, ಇನ್ ಕೇಸ್ ನೀವು ಕೊಡೋದು ರಿಪೋರ್ಟು ಸುಳ್ಳಾಗಿತ್ತು, ಸರಿ ಇದ್ದಿದ್ದಿಲ್ಲ ಅಂದ್ರೆ ಅದರಿಂದ ಏನು ನಿಮ್ಮ ರಿಸ್ಕ್ ಅರೈಸ್ ಆಗುತ್ತಲ್ಲ, ಅದಕ್ಕೆ ನಾವೇನನ್ನೋದು ಕರಿತೀವಿ ಅಡಿಟ್ ರಿಸ್ಕ್ ಅಂತಂತ ಹೇಳಿ ಕರಿತೀವಿ. ಅಡಿಟ್ ವರ್ಕನ್ನು ತುಂಬ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ದೆರ್ ಇಸ್ ನೋ ಕ್ವಶನ್ ಆಫ್ ಅಡಿಟ್ ರಿಸ್ಕ್. ಅರ್ಥಾಯ್ತಾ? ಅಂದ್ರೆ ಅಲ್ಲಿ ಏನಿದೆ, ವಾಟ್ ಈಸ್ ದೇರ್ ದ್ಯಾಟ್ ಯು ಹ್ಯಾವ್ ಟು ರಿಪ್ರೆಸೆಂಟ್, ಅಂದರೆ ಅಲ್ಲಿ ಏನಿದೆ ಅದನ್ನೇ ನೀವು ತಿಳಿಸ್ಕೊಟ್ಬಿಟ್ರೆ, ಅಲ್ಲಿ ಸರಿ ಇದ್ದರೆ ಸರಿ ಇದೆ ಅಂತ ಹೇಳ್ರಿ, ತಪ್ಪಿದ್ರೆ ತಪ್ಪಿದೆ ಅಂತ ಹೇಳ್ರಿ, ಅಂದವಾಗ ನಿಮ್ಗೆ ಈ ಅಡಿಟ್ ರಿಸ್ಕ್ ಅನ್ನೋ ಪ್ರಶ್ನೆನೇ ಬರಲ್ಲ. ಬಟ್ ವೆನ್ ಯು ಸ್ಟಾರ್ಟ್ ಟು ಬೇರೆ ರೀತಿಯ ಒಂದು ಇದನ್ನು ಕೊಡೋಕ್ಕೆ ಹೋದ್ರಿ ಅಂತಂದರೆ, ಅಲ್ಲಿ ಇಲ್ಲದೆ ಇರೋದನ್ನು ಅಲ್ಲಿ ತಪ್ಪಿದ್ದಾಗಲೂ ಸರಿ ಇದೆ ಅಂತ ಕೊಟ್ರಿ, ಅಥವಾ ಅಲ್ಲಿ ಸರಿ ಇದ್ದಾಗಲೂ ತಪ್ಪಿದೆ ಅಂತ ಕೊಟ್ರಿ, ಆವಾಗ ನಿಮ್ಗೆ ಏನಾಗುತ್ತೆ, ಒಬ್ಬ ಅಡಿಟರ್ ಆಗಿ ಅಡಿಟ್ ರಿಸ್ಕು ಅರೈಸ್ ಆಗುತ್ತೆ. ಹಾಗಿದ್ರೆ ಎಷ್ಟು ಟೈಪ್ಸ್ ಆಫ್ ರಿಸ್ಕ್ಸ್ ಇದಾವೆ ರೀ? ಟೈಪ್ಸ್ ಆಫ್ ರಿಸ್ಕ್ಸ್ ಅಂತ ನೋಡುವಾಗ ದೇರ್ ಆರ್ ಮೇನ್ಲಿ 3 ಟೈಪ್ಸ್ ಆಫ್ ರಿಸ್ಕ್ಸ್. ದ ಫಸ್ಟ್ ಒನ್ ಈಸ್ ಇನ್ಹೆರೆಂಟ್ ರಿಸ್ಕ್, ಕಂಟ್ರೋಲ್ ರಿಸ್ಕ್ ಆ್ಯಂಡ್ ಡಿಟೆಕ್ಷನ್ ರಿಸ್ಕ್. ಏನಿವು ಇನ್ಹೆರೆಂಟ್, ಕಂಟ್ರೋಲ್ ಆ್ಯಂಡ್ ಡಿಟೆಕ್ಷನ್ ರಿಸ್ಕ್ ಅಂತ? ಅಂದರೆ ರಿಸ್ಕ್ ಅಂದರೆ ನಾವೇನು ಹೇಳಿದ್ವಿ ಈಗ, ಅಡಿಟರ್ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ ಉದ್ಭವಿಸುವಂತಹ ಒಂದು ಅಂಶ ಅಡಿಟ್ ರಿಸ್ಕ್ ಅಂದರೆ. ಹಾಗಿದ್ರೆ ಯಾವ್ಯಾವಾಗ ಇದು ಉದ್ಭವಿಸುತ್ತೆ ಅಂತ ನೋಡೋದಾದ್ರೆ, ಇನ್ಹೆರೆಂಟ್ ರಿಸ್ಕ್. ಇಟ್ ಈಸ್ ದಿ ಸಸ್ಪೆಕ್ಟಿಬಿಲಿಟಿ ಆಫ್ ಎನ್ ಅಕೌಂಟ್ ಬ್ಯಾಲೆನ್ಸ್ ವೇರ್ ಮಟೀರಿಯಲ್ ಎರರ್ಸ್ ವಿಲ್ ಆಕರ್. ಅಂದ್ರೆ ಕೆಲವೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಇಲ್ಲಿ ಇವರು ತಪ್ಪು ಮಾಡಿರಬಹುದು ಅಂತ ಒಂದು ಸಸ್ಪೆಕ್ಟಿಬಿಲಿಟಿ ಇರುತ್ತೆ. ಅದನ್ನು ನೀವು ಐಡೆಂಟಿಫೈ ಮಾಡೋದ್ರೊಳಗೆ ಮಿಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಕ್ಯಾಶ್ ಬುಕ್ ಅಂತ ಇಟ್ಕೊಳ್ರಿ. ಕ್ಯಾಶ್ ಬುಕ್ಕಲ್ಲಿ ಓಕೆ ಇಲ್ಲೇನಾದ್ರು ಮಟೀರಿಯಲ್ ಎರರ್ಸ್ ಆಗಿರಬಹುದು ಅಂತ ಇರಬಹುದು ಅಂತ ಇದ್ರ ಟೈಮಲ್ಲಿ ನೀವು ಅದ್ರ ಬಗ್ಗೆ ಸಸ್ಪೆಕ್ಟಿಬಿಲಿಟಿನೇ ಮಾಡಲಿಲ್ಲ, ಇಲ್ಲ ಬಿಡು ಎಲ್ಲ ಕರೆಕ್ಟ್ ಇರುತ್ತೆ ಅಂತ ನೀವೇನಾರು ಅಂದ್ಕೊಂಡು ಕೈ ಬಿಟ್ಟವಾಗ ಅಲ್ಲೇನಾಗುತ್ತೆ, ಇನ್ಹೆರೆಂಟ್ ರಿಸ್ಕ್ ಅಂದರೆ ಆಬ್ವಿಯಸ್ಲಿ ಇರ್ತಾವ್ರಿ ಕೆಲವೊಂದು ಸಂದರ್ಭದಲ್ಲಿ. ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಿದವಾಗ ಎಲ್ಲೂ ಏನು ನಮ್ಗೆ ಕಂಪನಿಗೆ, ಅಂದರೆ ಯಾರು ಲೆಕ್ಕಗಳನ್ನು ಬರೀತಾರೋ, ದ ಕ್ಲರ್ಕ್ ಹ್ಯಾಸ್ ನೋ ಆಪ್ಷನ್ ರಿಗಾರ್ಡಿಂಗ್ ದೋಸ್ ಬ್ಯಾಂಕ್ transactions, whereas if there are cash transactions, there is a possibility of embezzlement, or there is a possibility of misappropriation, there is a possibility of all that ಲೆಕ್ಕಪತ್ರಗಳನ್ನು ತಪ್ಪಾಗಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸಸ್ಪೆಕ್ಟಿಬಿಲಿಟಿಯನ್ನು ಮಾಡಬೇಕಾಗುತ್ತೆ ಬೀಯಿಂಗ್ ಆ್ಯನ್ ಅಡಿಟರ್. ಅದು ಮಾಡದೇ ಇದ್ದವಾಗ ಅರೈಸ್ ಆಗ್ತಕ್ಕಂತಹ ರಿಸ್ಕ್ ಯಾವುದು, ಇನ್ಹೆರೆಂಟ್ ರಿಸ್ಕ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ರಿಸ್ಕ್. ಮೀನ್ಸ್ ಇಟ್ ಈಸ್ ದ್ಯಾಟ್ ರಿಸ್ಕ್ client's system of internal control will not prevent or correct such errors. ಅಂದ್ರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಿನ ಮುಖ್ಯ ಉದ್ದೇಶನೇ ಏನ್ರಿ, ಬೇಸಿಕಲಿ ಫ್ರಾಮ್ ಗ್ರೌಂಡ್ ಲೆವೆಲ್ ತಪ್ಪು ಮತ್ತು ಮೋಸಗಳು ಏನಿರ್ತಾವಲ್ಲ ಅವುಗಳನ್ನು ಕಂಡುಹಿಡಿಯೋದು ಮತ್ತು ಅದು ಆಗದೇ ಇರುವ ಹಾಗೆ ನೋಡಿಕೊಳ್ಳೋದು. ಆ ಕಂಟ್ರೋಲ್ ಸಿಸ್ಟಮ್ಮೇ ಸರಿ ಇಲ್ಲದೆ ಇದ್ದವಾಗ ಅರೈಸ್ ಆಗ್ತಕ್ಕಂತಹ ರಿಸ್ಕ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕಂಟ್ರೋಲ್ ರಿಸ್ಕ್. ಇಟ್ ಈಸ್ ದ್ಯಾಟ್ ರಿಸ್ಕ್ ಕ್ಲೈಂಟ್ಸ್ ಸಿಸ್ಟಮ್ ಆಫ್ ಇಂಟರ್ನಲ್ ಕಂಟ್ರೋಲ್ ವಿಲ್ ನಾಟ್ ಪ್ರಿವೆಂಟ್. ಅಂದರೆ ಇರ್ತಕ್ಕಂತಹ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಪ್ರಿವೆಂಟ್ ಮಾಡಬೇಕು, ಬಟ್ ಪ್ರಿವೆಂಟ್ ಮಾಡ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಅರೈಸ್ ಆಗ್ತಕ್ಕಂತಹ ರಿಸ್ಕೆ ಕಂಟ್ರೋಲ್ ರಿಸ್ಕ್. ನೆಕ್ಸ್ಟು ಡಿಟೆಕ್ಷನ್ ಆಫ್ ರಿಸ್ಕ್. ಡಿಟೆಕ್ಷನ್ ಅಂತಂದರೆ ಇಟ್ ಈಸ್ ದ್ಯಾಟ್ ರಿಸ್ಕ್ ಎನಿ ರಿಮೈನಿಂಗ್ ಮಟೀರಿಯಲ್ ಎರರ್ಸ್ ವಿಲ್ ನಾಟ್ ಬಿ ಡಿಟೆಕ್ಟೆಡ್ ಬೈ ದಿ ಅಡಿಟರ್. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವನು ಡಿಟೆಕ್ಟ್ ಮಾಡಲಿಕ್ಕೇ ಫೇಲ್ ಆದ, ಅಡಿಟರು ಅವುಗಳನ್ನು ಡಿಟೆಕ್ಟ್ ಮಾಡಲಿಕ್ಕೇ ಫೇಲ್ ಆದ ಅಂತಂದರೆ ಅದು ಮೇ ಬಿ ಎನಿಥಿಂಗ್, ಯಾವುದಾದ್ರೂ ತಪ್ಪುಗಳು ಇರಬಹುದು. ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸನ್ನು ತೊಗೊಳ್ರಿ. ಮಾರ್ಕೆಟ್ ವ್ಯಾಲ್ಯೂ ಮತ್ತು ಒರಿಜಿನಲ್ ಬುಕ್ ವ್ಯಾಲ್ಯೂ ಇವುಗಳನ್ನು ಅವನು ಸರಿಯಾಗಿ ಡಿಟೆಕ್ಟ್ ಮಾಡೋಕ್ಕಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಇಫ್ ಹಿ ಫೇಲ್ಸ್ ಟು ಡಿಟೆಕ್ಟ್ ದೋಸ್ errors,
then what risk will arise, that itself is called as what? Detection of a risk. So this is all about what? Audit materiality and audit risk. I think you have understood everything. Thank you for here.